ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ TETಯಲ್ಲಿ ಕೇಳಿರ್ತಕ್ಕಂಥ 2015ರಿಂದ 24ರವರೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಯಾಕಪ್ಪ ಅಂತಂದರೆ ಕ್ವಶನ್ಗಳು ಯಾಕೆ ನೋಡ್ಕೋಬೇಕು ಅಂತ ಅಂಬೋದು ಇಂಪಾರ್ಟೆಂಟ್ ಅದ. ಹೌದಾ? ಯಾಕೆ ನೋಡ್ಕೋಬೇಕಂತ ಅಂತಂದರೆ ಏನೇ ಕೆಲಸ ಮಾಡೋಕ್ಕೆ ಹೋದರೆ ಫಸ್ಟ್ ನಾವು ಏನು ಕೇಳ್ತೀವಿ, ಕೆಲಸ ಏನು ಮಾಡ್ಬೇಕ್ರಿ, ಎಷ್ಟು ಮಾಡ್ಬೇಕ್ರಿ, ನಮ್ಮದು ಕೆಲಸ ಏನು ಅಂಬೋದಕ್ಕನ್ನು ಕೇಳಿ ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹೌದಲ್ಲ? ಅದೇ ಥರ ಏನಪ್ಪ ಅಂತಂದರೆ ಈಗ ನಾವು ಏನು ಮಾಡ್ಬೇಕಂತಂದರೆ ಜಸ್ಟ್ ನಾವು ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನಾವು ಬುಕ್ ಹೋದ್ರೆ ಆಯಿತು. ಬುಕ್ ಹೋಗ್ಬೇಕಾದ್ರೆ ನಾವು ಏನು ಓದ್ಕೋಬೇಕಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಹೌದಲ್ಲ? ಅದಕ್ಕೆ ಏನಪ್ಪ ಅಂತಂದರೆ ಈಗ ನಾವು ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ಗಳು ನೋಡಿ ಆಮೇಲೆ ಥಿಯರಿಗೆ ಹೋಗೋಣ. ಓಕೆನಾ? ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಥರ ಇರ್ತಾವ ಅಂತಕ್ಕಂಥದ್ದು ನೋಡ್ರಿ. ಫಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದರೆ ಮನೋವಿಜ್ಞಾನದಲ್ಲಿ ಕೇಳಿರ್ತಕ್ಕಂಥದ್ದು ಸೈಕಾಲಜಿ ಸೆಕ್ಷನ್ ಒಳಗೆ ಫಸ್ಟ್ ಪ್ರಶ್ನೆ ನೋಡ್ರಿ. ಲರ್ನಿಂಗ್ ಬೈ ಡೂಯಿಂಗ್ ತತ್ವವನ್ನು ಯಾರು ಹೇಳಿದರು? ಜಾನ್ ಡೂಯಿ. ಯಾರು ಹೇಳಿದ್ರಪ್ಪ ಅಂದರೆ ಜಾನ್ ಡೂಯಿ. ಪಿಯಾಜೆ ಅವರ ಬುದ್ಧಿ ವಿಕಾಸ ಹಂತಗಳು ಎಷ್ಟು? 4 ಹಂತಗಳು. 4 ಹಂತಗಳಪ್ಪ ಅಂದರೆ ಸೆನ್ಸರಿ ಮೋಟಾರ್, ಫ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್, ಫಾರ್ಮಲ್ ಆಪರೇಷನಲ್. ಇಷ್ಟು 4 ಹಂತಗಳು ಹೇಳಿದ್ರು. ಓಕೆನಾ? ನೆಕ್ಸ್ಟ್ ನೋಡ್ರಿ, 3ನೇ ಪ್ರಶ್ನೆ. ವೈಗೋಟ್ಸ್ಕಿ ಪ್ರಕಾರ ಕಲಿಕೆ ಯಾವ ಪ್ರದೇಶದಲ್ಲಿ ಸಂಭವಿಸುತ್ತದೆ ಅಂತ ಕೇಳಿದ್ರು. ಹೌದಾ? ವೈಗೋಟ್ಸ್ಕಿ ಪ್ರಕಾರ ಕಲಿಕೆ ಯಾವ ಪ್ರದೇಶದಲ್ಲಿ ಸಂಭವಿಸ್ತದಪ್ಪ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZPD. ಭಾಳ ಇಂಪಾರ್ಟೆಂಟ್, ರಿಪೀಟೆಡ್ ಕ್ವಶನ್ ಇದು, ಕೇಳ್ತಾರ, ಇಂಪಾರ್ಟೆಂಟ್ ಇರಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಯಾರು ನೀಡಿದ್ರಪ್ಪ ಅಂದರೆ ಥಾನ್ ಡೈಕ್. ಓಕೆನಾ? ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಯಾರು ನೀಡಿದರು ಅಂತಂತಂದರೆ BF ಸ್ಕಿನ್ನರ್. ನೆಕ್ಸ್ಟ್ ಪ್ರಶ್ನೆ, ಕ್ಲಾಸಿಕಲ್ ಕಂಡೀಷನಿಂಗ್ ಯಾರು ಕಂಡುಹಿಡಿದರು? ಕ್ಲಾಸಿಕಲ್ ಕಂಡೀಷನಿಂಗ್ ಯಾರು ಕಂಡುಹಿಡಿದರು ಅಂದರೆ ಪಾವ್ಲೋ. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಇನ್ಸೈಟ್ ಲರ್ನಿಂಗ್ ಯಾರು ಹೇಳಿದ್ರಪ್ಪ ಅಂದರೆ ಇನ್ಸೈಟ್ ಕೋಲ್ಬರ್ಗ್ ಅಂತ ಹೇಳ್ತೀವಲ್ಲ, ಕೋಲ್ಬರ್ಗ್. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ ನೋಡ್ರಿ. ಲರ್ನಿಂಗ್ ಬೈ ಅಬ್ಸರ್ವೇಷನ್ ಪರಿಕಲ್ಪನೆ ಯಾರು ಹೇಳಿದರು? ಆಲ್ಬರ್ಟ್ ಬಂಡೂರ್ ಅವರು ಹೇಳ್ಯಾರ. ಓಕೆನಾ? ಆಲ್ಬರ್ಟ್ ಬಂಡೂರ್ ಅವರು. ನೆಕ್ಸ್ಟ್ ಮೋಟಿವೇಶನ್ ಅಂದರೆ ಏನು? ವರ್ತನೆಗೆ ಪ್ರೇರೇಪಿಸುವ ಆಂತರಿಕ ಶಕ್ತಿಗೆ ಏನು ಕರಿತೀವಿ ಅಂದರೆ ಮೋಟಿವೇಶನ್. ಮಾಸ್ಲೋ ಅವರ ತತ್ವದ ಹೆಸರು ಏನು ಅಂತಂದರೆ ಹೈರಾರ್ಚಿ ಆಫ್ ನೀಡ್ಸ್ ಥಿಯರಿ. ಮಾಸ್ಲೋ ಅವರ ತತ್ವದ ಹೆಸರು ಏನಪ್ಪ ಅಂದರೆ ಹೈರಾರ್ಚಿ ಆಫ್ ನೀಡ್ಸ್ ಥಿಯರಿ. ನೆಕ್ಸ್ಟ್ ನೋಡ್ರಿ, ಐದನೇ ಸ್ಲೈಡ್ ಬರ್ತಕ್ಕಂಥದ್ದು ಪೆಡಾಗೋಗಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು. ಶಿಕ್ಷಣಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವಪ್ಪ ಅಂತಂದರೆ 11 ಪ್ರಶ್ನೆ. ಫಾರ್ಮೇಟಿವ್ ಇವಾಲ್ಯೂಯೇಷನ್ ಯಾವಾಗ ನಡೆಯುತ್ತದೆ? ಇವಾಲ್ಯೂಯೇಷನ್ ಯಾವಾಗ ಮಾಡ್ತೀವಪ್ಪ ಅಂತಂದರೆ ಕಲಿಕೆಯ ಮಧ್ಯದಲ್ಲಿ, ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್. ಆ ಟೈಮ್ ಫಾರ್ಮೇಟಿವ್ ಎವಲ್ಯೂಷನ್ ನಾವು ಮಾಡ್ತೀವಿ. ಓಕೆನಾ? ಪ್ರಶ್ನೆ 12 ನೋಡ್ರಿ. ಸಮೇಟಿವ್ ಇವಾಲ್ಯೂಯೇಷನ್ ಯಾವಾಗ ನಡೀತದೆ ಅಂತಂದರೆ ಕಲಿಕೆಯ ಅಂತ್ಯದಲ್ಲಿ. ವರ್ಡ್ ನೆನಪಿಡ್ರಿ, ಕಲಿಕೆಯ ಅಂತ್ಯದಲ್ಲಿ ನಡೀತಕ್ಕಂಥದ್ದೇ ಸಮ್ಮೇಟಿವ್ ಅಸೆಸ್ಮೆಂಟ್. ನೆನಪಿರ್ಲಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇರ್ತಾವೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ರಿ. ಅಸೆಸ್ಮೆಂಟ್ ಅಂದರೇನು? ಅಸೆಸ್ಮೆಂಟ್ ಅಂತಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಳೆಯುವ ಪ್ರಕ್ರಿಯೆ ಏನು ಕರಿತೀವಿ ಅಂತಂದರೆ ಅಸೆಸ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ ನೋಡ್ರಿ. ಇನ್ಕ್ಲೂಸಿವ್ ಎಜುಕೇಷನ್ ಅಂತಂದರೆ ಎಲ್ಲಿ ಕರಿತಾವ ಅಂತಾರೆ ಎಲ್ಲ ಮಕ್ಕಳಿಗೂ ಸಮಾನ ಕಲಿಕೆಯ ಅವಕಾಶ ನೀಡುವ ವ್ಯವಸ್ಥೆಯೇ ಏನು ಕರಿತೀವಿ ಅಂತಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ. ಫೀಡ್ಬ್ಯಾಕ್ ಯಾವ ಕಾರಣಕ್ಕೆ ಉಪಯುಕ್ತ ಅಂತಂದರೆ ಬೋಧನೆ ಪ್ರಕ್ರಿಯೆಯಲ್ಲಿ ಸುಧಾರಣೆಗಾಗಿ ಏನಪ್ಪ ಅಂದರೆ ಫೀಡ್ಬ್ಯಾಕ್ ಬೇಕು ನಮಗೆ. ಓಕೆನಾ? ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಪ್ರಶ್ನೆ ಐ ಕ್ಯೂ ಫಾರ್ಮುಲಾ ಯಾವಪ್ಪ ಅಂತಾರೆ ಯಾವ ಥರ ಕಂಡುಹಿಡಿಬೇಕಂದ್ರೆ ಮಾನಸಿಕ ವಯಸ್ಸು ಭಾಗಲೇ ಜೀವನದ ವಯಸ್ಸು.
ಮಾನಸಿಕ ವಯಸ್ಸು ದೇಹದ ವಯಸ್ಸು, ನಮ್ಮ ವಯಸ್ಸು ಅಂತಂದಂಗೆ. ಇಂಟು 100 ಮಾಡಿದ್ರೆ IQ ನಮ್ಗೆ ಗೊತ್ತಾಗ್ಬಿಡ್ತದೆ, ನೆನಪಿರಲಿ. ಮಾನಸಿಕ ವಯಸ್ಸುವಾಗಲೇ ನಮ್ಮ ವಯಸ್ಸು ಅಂದಂಗೆ, ಇಂಟು 100. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ. ರೀಇನ್ಫೋರ್ಸ್ಮೆಂಟ್ ಅಂದರೆ ವರ್ತನೆ ಬಲಪಡಿಸಲು ನೀಡುವ ಒಂದು ಪ್ರೋತ್ಸಾಹಕ್ಕೆ ಅಂತ ಕರಿತೀವಿ ರೀಇನ್ಫೋರ್ಸ್ಮೆಂಟ್. ಸೈಕಾಲಜಿಯಲ್ಲಿ ಏನಪ್ಪ ಅಂದರೆ ಪದಗಳ ಅರ್ಥ ಗೊತ್ತಿದ್ದವನಿಗೆ ಸೈಕಾಲಜಿ, ಪದಗಳ ಅರ್ಥನೇ ಗೊತ್ತಿಲ್ಲ ಅಂತಂದರೆ ಸೈಕಾಲಜಿ ವ್ಯರ್ಥ ಅಂತಂದಂಗೆ, ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 18ನೇ ಪ್ರಶ್ನೆ. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂದರೆ ಹಳೆಯ ಅನುಭವವನ್ನು ಹೊಸ ಪರಿಸ್ಥಿತಿಗೆ ಅನ್ವಯಿಸುವುದಕ್ಕೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತಾರೆ. ಹಳೆಯ ಅನುಭವ ಫಸ್ಟ್ ನಮಗೆ ಗೊತ್ತಿದ್ದು ಮತ್ತೇನಪ್ಪ ಅಂದರೆ ಹೊಸದರಲ್ಲಿ ನಾವು ಅದರದ್ದು ಏನಪ್ಪ ಅಂದರೆ ಈಗ ಸೈಕಲ್ ಕಲ್ತಿದ್ದನ್ನು ನಾವು ಏನಪ್ಪ ಅಂದರೆ 2 ವೀಲರ್ ಗಾಡಿ ಓಡಿಸೋಕೆ ನಾವು ಬಳಸ್ಕೋತೀವಲ್ಲ, ಅದಕ್ಕೆ ಮೊದಲಿದ್ದ ನಾಲೆಜನ್ನು ಮುಂದಿನ ಹಂತದಲ್ಲಿ ನಾವು ಕಲಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 19ನೇ ಪ್ರಶ್ನೆ. ಎಮೋಷನಲ್ ಇಂಟೆಲಿಜೆನ್ಸ್ ಯಾರು ಜನಪ್ರಿಯಗೊಳಿಸಿದರು ಅಂತಂದರೆ ಡ್ಯಾನಿಯಲ್ ಗೋಲ್ಮನ್ ಏನಪ್ಪ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಜನಪ್ರಿಯಗೊಳಿಸಿದವರೇ ಡ್ಯಾನಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ ನೋಡ್ರಿ, ಲಾಸ್ಟ್ ಪ್ರಶ್ನೆ. ಎಜುಕೇಷನಲ್ ಸೈಕಾಲಜಿಯ ಮುಖ್ಯ ಉದ್ದೇಶ ಏನು? ಎಜುಕೇಷನ್ ಸೈಕಾಲಜಿ ಯಾಕಪ್ಪ ಓದ್ಕೋಬೇಕಂತಂದರೆ ವಿದ್ಯಾರ್ಥಿಯ ವರ್ತನೆ ಮತ್ತು ಭಾವನೆ ಮತ್ತು ಕಲಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ನಾವು ಎಜುಕೇಷನ್ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಅದ, ಹೌದಾ. ಅದಕ್ಕೋಸ್ಕರ ನಾವು ಸೈಕಾಲಜಿ ಓದ್ಕೊಳ್ಳಬೇಕು. ಈ 20 ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳು, ಓಕೆನಾ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರ ಮತ್ತೆ 20 ಪ್ರಶ್ನೆಗಳು ಸೈಕಾಲಜಿಗೆ ಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಏನಿಲ್ಲ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಫಸ್ಟ್ ರಿವೈಸ್ ಮಾಡ್ಕೊಂಡು ಮುಂದಿನ ಒಂದು ಥಿಯರಿಗೆ ಹೋಗೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನೋಟಿಫೈ ಆಗಿರ್ಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡುವುದರ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.